ನನ್ನನ್ನು ಲವ್ ಮಾಡಿ ಇನ್ನೊಬ್ಬಳನ್ನ ಮದುವೆ ಆಗ್ತಿದ್ಯಲ್ಲ ಅಂತ ಈ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಒಂದು ಕೊಲೆ ಆಗಿದೆ. ಬೇರೆ ಮದುವೆಗೆ ಸಿದ್ಧವಾಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಭೀಕರ ಕೊಲೆಯನ್ನ ಮಾಡಲಾಗಿರುವಂಥದ್ದು. ಒಬ್ಬಳ ಜೊತೆ ಲವ್ ಮಾಡಿ ಮತ್ತೊಬ್ಬಳ ಜೊತೆ ಮದುವೆಗೆ ಸಜ್ಜಾಗ್ತಾ ಇದ್ದ. ಆದರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಪ್ರೇಯಸಿ ಗಂಗವ್ವ ಹಂಚಿನ ಮನೆ ಈಕೆಯನ್ನ ಪ್ರಿಯಕರ ಕೊಲೆ ಮಾಡಿದ್ದ. ತಂದೆ ಮಾವನ ಜೊತೆ ಸೇರಿಕೊಂಡು ಬಸವರಾಜ್ ಮರ್ಡರ್ ಮಾಡಿರುವಂಥದ್ದು. ರಾಡ್ನಿಂದ ಆಕೆಗೆ ಹೊಡೆದು ಹತ್ಯೆ ಮಾಡಿದೆ ಒಂದು ಗ್ಯಾಂಗ್. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮರ್ಡರ್ ಮಾಡಿ ಆ ಶವವನ್ನು ತಿಲಾರಿ ಘಾಟ್ನಲ್ಲಿ ಬಸವರಾಜ್ ಅಂಡ್ ಗ್ಯಾಂಗ್ ಎಸೆದಿತ್ತು. ಮೃತಪಟ್ಟಿರುವಂಥ ಗಂಗವನ್ನು ಕೂಡ ಗಮನಿಸ್ತಾ ಇದ್ದೀನಿ. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿರುವಂಥ ಬಸವರಾಜ್ ತನ್ನ ತಂದೆ ಹಾಗೂ ಮಾವನ ಒಂದು ಸಹಾಯವನ್ನು ಕೇಳಿದ್ದ. ಸೊ ಇಡೀ ಫ್ಯಾಮಿಲಿ ಸೇರಿಕೊಂಡು ಮಾಡಿರುವಂಥ ಮರ್ಡರ್ ಇದು. ಮಹಾರಾಷ್ಟ್ರದ ಚಂದಗಡ ತಾಲೂಕಿನಲ್ಲಿರುವಂಥ ತಿಲಾರಿ ಘಾಟ್ನಲ್ಲಿ ಗಂಗವ್ವನ ಶವವನ್ನು ಎಸೆದಿದ್ದಾರೆ. ಈಗ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡು ಪ್ರಿಯಕರ ಸೇರಿದಂತೆ ಮೂವರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ನನ್ನ ಜೊತೆ ಲವ್ ಮಾಡಿ ಇನ್ನೊಬ್ಬಳನ್ನ ಮದುವೆ ಆಗ್ತಿದೆಯಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಂಥ ಪ್ರಿಯತಮೆ ಈಕೆಯನ್ನು ಪ್ರಿಯಕರ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಆ್ಯಂಡ್ ಈ ಒಂದು ಮರ್ಡರ್ಗೆ ಸಾಥ್ ಕೊಟ್ಟಿದ್ದು ಆತನ ತಂದೆ ಹಾಗೂ ಸಂಬಂಧಿಕರು. ಸೊ ಹೀಗಾಗಿ ಪ್ರಿಯಕರ ಬಸವರಾಜ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನ ಜೊತೆಗೆ ಆತನ ತಂದೆ ಹಾಗೂ ಸಂಬಂಧಿಕರನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಹೆಡೆಮುರಿ ಕಟ್ಟಿದ್ದಾರೆ. ಹತ್ತು ವರ್ಷಗಳಿಂದ ಗಂಗವ್ವ ಹಾಗೂ ಬಸವರಾಜ್ ಪ್ರೀತಿ ಮಾಡ್ತಿದ್ರು, ರಿಲೇಷನ್ಶಿಪ್ನಲ್ಲಿದ್ದರು. ಕೆಲ ದಿನಗಳ ಹಿಂದೆ ಗಂಗವ್ವನನ್ನು ಬಿಟ್ಟು ಬೇರೊಬ್ಬಳ ಜೊತೆಗೆ ಬಸವರಾಜ್ ಮದುವೆಗೆ ಸಿದ್ಧನಾಗಿದ್ದ. ಸೊ ಯಾಕೆ ಈ ರೀತಿಯಾಗಿ ಇನ್ನೊಂದು ಮದುವೆ ಆಗ್ತಿದ್ಯಾ, ಬೇರೆ ಮದುವೆ ಆಗ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈಕೆಯನ್ನು ಕೊಲೆ ಮಾಡಲಾಗಿದೆ. ಪ್ರಶ್ನೆ ಮಾಡಿ ತಡೆಯೋದ್ರಲ್ಲಿ ಸಕ್ಸಸ್ ಆಗಿದ್ರು ಗಂಗವ್ವ. ಸೊ ಹೀಗಾಗಿ ಆ ಜಿದ್ದನ್ನು ಇಟ್ಕೊಂಡು ಮಹಾರಾಷ್ಟ್ರಕ್ಕೆ ಕರೆಸ್ಕೊಂಡು ಅಲ್ಲಿ ಸ್ವಂತ ಸಂಬಂಧಿಕರ ಜೊತೆ ಸೇರಿ ಬಸವರಾಜ್ ಗಂಗವ್ವನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ತಿಲಾರಿ ಘಾಟ್ನಲ್ಲಿ ಆಕೆಯ ಶವವನ್ನು ಎಸೆದು ಏನೋ ಗೊತ್ತೇ ಇಲ್ಲದಿರೋ ರೀತಿಯಲ್ಲಿ ಈತ ವಾಪಸ್ಸಾಗಿದ್ದ. ಈಗ ಪ್ರಕರಣವನ್ನು ಭೇದಿಸಿದಂಥ ಪೊಲೀಸರು ಕೊನೆಗೂ ಬಸವರಾಜ್ ಹಾಗೂ ಆತನ ಜೊತೆ ಸಾಥ್ ಕೊಟ್ಟಂಥ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ. ಕೊಲೆಗಳು ಯಾವ ರೀತಿಯಾಗಿ ಸಂಭವಿಸ್ತವೆ ಅಂತ ಜಸ್ಟ್ ನೋಡಿ, ಒಂದು ಪ್ರಕರಣದಲ್ಲೇ ಗೊತ್ತಾಗುತ್ತೆ. ಬೇರೆ ಮದುವೆ ಆಗ್ತಿದ್ದಕ್ಕೆ, ನನ್ನ ಲವ್ ಮಾಡಿ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗ್ತಿದ್ಯಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈ ಒಂದು ಕೊಲೆ ಆಗಿದೆ ಅಂತಂದರೆ ಯಾವ್ಯಾವ ಕಾರಣಗಳಿರ್ತಾವೆ ನೋಡಿ ಕೊಲೆ ಆಗಲಿಕ್ಕೆ. ಅದು ಏನು ನಿನ್ನೆ ಮೊನ್ನೆ ಪರಿಚಯ ಆದವರಲ್ಲ, 10 ವರ್ಷಗಳಿಂದ ಪ್ರೀತಿ ಮಾಡಿ ಲಿವಿನ್ನಲ್ಲಿದ್ದಂಥವರು. ಸೊ ಯುವತಿ ಇಲ್ಲಿ ಪ್ರಶ್ನೆ ಮಾಡ್ತಾಳೆ, ಪ್ರಿಯತಮೆ ಬೇರೆ ಹುಡುಗಿ ಜೊತೆ ಯಾಕೆ ಮದುವೆ ಆಗ್ತಿದ್ಯಾ, ನನ್ನ ಮದುವೆ ಆಗು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಿಟ್ಟಿಗೆದ್ದಂಥ ಪ್ರಿಯಕರ ಬಸವರಾಜ್ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ರಾಡ್ನಿಂದ ಹೊಡೆದು ಆಕೆಯನ್ನು ಕೊಲೆ ಮಾಡಿ ತಿಲಾರಿ ಘಾಟ್ಗೆ ಎಸೆದು ವಾಪಸ್ಸಾಗಿತ್ತು. ಆದರೆ ಇಲ್ಲಿ ತನ್ನ ಪ್ರಿಯತಮೆಯನ್ನು ಈತ ಮರ್ಡರ್ ಮಾಡಲಿಕ್ಕೆ ಸಾಥ್ ಕೊಟ್ಟಂಥವ್ರು ಇದ್ದಾರಲ್ಲ, ಅವರೇ ಆ್ಯಕ್ಚುಲಿ ಒಂದು ರೀತಿ ಶಾಕ್ ನಮಗೆ. ಸ್ವಂತ ತಂದೆ, ಸ್ವಂತ ಸಂಬಂಧಿಕರು ಇವ್ರು ಮಾಡುವಂಥ ಗನಂದಾರಿ ಕೆಲಸಕ್ಕೆ ಸಾಥ್ ಕೊಡ್ತಾರೆ ಅಂತಂದರೆ ಸಮಾಜ ಎತ್ತ ಸಾಕ್ತಾ ಇದೆ. ಜಸ್ಟ್ ಈ ಪ್ರಶ್ನೆನ ಹಾಕ್ಕೊಳ್ಬೇಕು. ಈ ರೀತಿಯಾದಂಥ ಪೈಶಾಚಿಕ ಮನಸ್ಥಿತಿ ಉಳ್ಳವರು